ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳುವಂಥ ಒಂದು ಸಾಮಾನ್ಯ ಜ್ಞಾನ ವಿಭಾಗದ ಪ್ರಮುಖ ಒಂದು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ವಿಡಿಯೋಸನ್ನು ಸ್ಟಾರ್ಟ್ ಮಾಡೋಣ. ಕರ್ನಾಟಕದ ನಾಡ ಹಬ್ಬ ಯಾವುದು? ಸರಿಯಾದ ಉತ್ತರ ದಸರಾ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕನ್ನಡದ ಹುಲಿ ಎಂದು ಯಾರನ್ನು ಕರೆಯಲಾಯಿತು? ಸರಿಯಾದ ಉತ್ತರ ಡೆಪ್ಯೂಟಿ ಚೆನ್ನಬಸಪ್ಪ ಇವರನ್ನ ಕನ್ನಡದ ಹುಲಿ ಎಂದು ಕರೆಯಲಾಯಿತು. ನೆಕ್ಸ್ಟ್ ನೋಡ್ರಿ, ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಸಮುದ್ರಗುಪ್ತ ಇವರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುತ್ತದೆ. ಎಲ್ಲೋರದ ಕೈಲಾಸ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಸರಿಯಾದ ಉತ್ತರ ರಾಷ್ಟ್ರಕೂಟರು. 50ನೇ ವರ್ಷದ ಆಚರಣೆಗೆ ಏನೆನ್ನುತ್ತಾರೆ? ಸುವರ್ಣ ಮಹೋತ್ಸವ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಕವಿರಾಜ ಮಾರ್ಗ ಬರೆದವರು ಯಾರು? ಸರಿಯಾದ ಉತ್ತರ ಶ್ರೀ ವಿಜಯ. ರೇಖಾಗಣಿತದ ಪಿತಾಮಹ ಯಾರು? ಯುಕ್ಲಿಡ್. ರಾಷ್ಟ್ರಗೀತೆ ಹಾಡಲು ತೆಗೆದುಕೊಳ್ಳುವಂಥ ಒಂದು ಸಮಯ ಎಷ್ಟು? ನಮ್ಮ ರಾಷ್ಟ್ರಗೀತೆ ಯಾವುದು? ಜನಗಣ ಮನ ಅಧಿನಾಯಕ. ಇದನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್. ಇದನ್ನು ಹಾಡಲಿಕ್ಕೆ ಬೇಕಾಗುವಂಥ ಸಮಯ 52 ಸೆಕೆಂಡುಗಳು. ಕನ್ನಡದ ಮೊಟ್ಟ ಮೊದಲ ಹಾಸ್ಯ ಪತ್ರಿಕೆ ಯಾವುದು? ಸರಿಯಾದ ಉತ್ತರ ವಿಕಟ ಪ್ರತಾಪ. ಭಾರತದಲ್ಲಿ ಪಿಸುಗುಟ್ಟುವ ಭವನ ಎಲ್ಲಿದೆ? ವಿಜಯಪುರದಲ್ಲಿದೆ. ನೆಕ್ಸ್ಟ್ ಕ್ವಶನ್, ವಾಲಿಬಾಲ್ನಲ್ಲಿ ಎಷ್ಟು ಜನ ಆಟಗಾರರು ಇರುತ್ತಾರೆ? 6 ಜನ ಆಟಗಾರರು ಇರುತ್ತಾರೆ. ವಿಕ್ರ ಗೋಕಾಕ್ ಅವರ ಕಾವ್ಯನಾಮ ಯಾವುದು? ವಿನಾಯಕ. ಇದು ವಿಕ್ರ ಗೋಕಾಕ್ ಅವರ ಕಾವ್ಯನಾಮ. ವಿದ್ಯಾರ್ಥಿಗಳು, ಈ ಒಂದು ತಮಗೆ ವಿಡಿಯೋ ಇಷ್ಟ ಆಗ್ತದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 13, ಬಿಳಿ ಆನೆಗಳು ಎಲ್ಲಿ ಕಂಡುಬರುತ್ತವೆ? ಥೈಲ್ಯಾಂಡ್ನಲ್ಲಿ ಕಂಡುಬರುತ್ತವೆ. ನೆಕ್ಸ್ಟ್ ಕ್ವಶನ್, ದೆಹಲಿಯ ಕೆಂಪು ಕೋಟೆ ಕಟ್ಟಿಸಿದ ಮೊಘಲ್ ದೊರೆ ಯಾರು? ಸರಿಯಾದ ಉತ್ತರ ಶಹಜಹಾನ್. ನೆಕ್ಸ್ಟ್ ನೋಡ್ರಿ, ಉಷ್ಟ್ರ ಪಕ್ಷಿಯ ಆಹಾರ ಯಾವುದು? ಕಲ್ಲು. ನೆಕ್ಸ್ಟ್ ಕ್ವಶನ್, ಭಾರತದ ಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಿಗಳು ಯಾರು? ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ. ಹಳದಿ ನದಿ ಎಂದು ಕರೆಯಲ್ಪಡುವಂಥ ನದಿ ಯಾವುದು? ಚೀನಾದ ಹುವಾಂಗೋ ನದಿ. ಮಾನವ ಕಂಪ್ಯೂಟರ್ ಎಂದೇ ಹೆಸರು ಪಡೆದ ಭಾರತದ ಮಹಿಳೆ ಡ್ಯಾಶ್. ಶಕುಂತಲಾ ದೇವಿ ಇವರನ್ನು ಮಾನವ ಕಂಪ್ಯೂಟರ್ ಎಂದು ಕರೆಯುತ್ತಾರೆ. ನೆಹರು ಹಾಗೂ ಮಹಾತ್ಮ ಗಾಂಧೀಜಿ ಅವರು ಪ್ರಥಮವಾಗಿ ಸಂಧಿಸಿದ ಸ್ಥಳ ಯಾವುದು? ಲಕ್ನೋ. ಕಾಂಗ್ರೆಸ್ ಅಧಿವೇಶನದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಹಾಗೂ ಮಹಾತ್ಮ ಗಾಂಧೀಜಿಯವರು ಪ್ರಥಮವಾಗಿ ಭೇಟಿಯಾಗ್ತಾರೆ. ನೆಕ್ಸ್ಟ್ ಕ್ವಶನ್, ಸೈನಿಕ ದಿನಾಚರಣೆ ಯಾವಾಗ ಆಚರಿಸುತ್ತಾರೆ? ಜನವರಿ 15ರಂದು ಸೈನಿಕ ದಿನಾಚರಣೆ ಆಚರಿಸುತ್ತಾರೆ. ಸಂವಿಧಾನದ ಪ್ರಕಾರ ಭಾರತದಲ್ಲಿ ಪ್ರಥಮ ಚುನಾವಣೆ ನಡೆದ ವರ್ಷ 1952. ಮಲೇರಿಯಾ ತರುವ ಕೀಟ ಯಾವುದು? ಅನಾಫಿಲಿಸ್. ಸರಿಯಾದ ಉತ್ತರ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸಮಾಧಿ ಎಲ್ಲಿದೆ? ಗ್ವಾಲಿಯರ್ನಲ್ಲಿದೆ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರಪತಿಗಳು ಎಷ್ಟು ಜನರನ್ನು ಲೋಕಸಭೆಗೆ ನಾಮಕರಣ ಮಾಡಬಹುದು? 12 ಜನರನ್ನು ರಾಷ್ಟ್ರಪತಿಗಳು ಲೋಕಸಭೆಗೆ ನಾಮಕರಣ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ವಿಶ್ವದ ಸಕ್ಕರೆಯ ಪಾತ್ರೆ ಎಂದು ಕರೆಸಿಕೊಳ್ಳುವಂಥ ದೇಶ ಯಾವುದು? ಕ್ಯೂಬಾ. ಪ್ರಶ್ನೆ ಸಂಖ್ಯೆ 26, ಭಾರತದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವಂಥ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗ್ತದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. 27ನೇ ಪ್ರಶ್ನೆ, ಒಲಿಂಪಿಕ್ ಆಟಗಳು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತವೆ? 4 ವರ್ಷಕ್ಕೊಮ್ಮೆ ಒಲಿಂಪಿಕ್ ಆಟಗಳು ನಡೆಯುತ್ತವೆ. ಸಾಮಾನ್ಯ ಮನುಷ್ಯನ BP ರಕ್ತದೊತ್ತಡ ಅಥವಾ ಬ್ಲಡ್ ಪ್ರೆಷರ್ ಎಷ್ಟಿರಬೇಕು? 80ರಿಂದ 120 ಇರಬೇಕು. ಭಾರತದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವಂಥ ರಾಜ್ಯ ಯಾವುದು? ಮಹಾರಾಷ್ಟ್ರ. ಹಂಪಿಯಲ್ಲಿರುವ ಪ್ರಸಿದ್ಧ ದೇವಾಲಯ ವಿರೂಪಾಕ್ಷ ದೇವಾಲಯ. ರೈತನ ಮಿತ್ರ ಎರೆಹುಳ. ನೆಕ್ಸ್ಟ್ ಕ್ವಶನ್, ಬಿಳಿ ಚಿನ್ನ ಎಂದು ಹೆಸರು ಪಡೆದ ಬೆಳೆ ಯಾವುದು? ಹತ್ತಿ. ಇದಕ್ಕೆ ಬಿಳಿ ಚಿನ್ನ ಎಂದು ಕರೆಯುತ್ತಾರೆ. ಭಾರತದಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯುವ ರಾಜ್ಯ ಯಾವುದು?
ಅಸ್ಸಾಂ ಸರಿಯಾದ ಉತ್ತರ. ಕುರುಡರು ಓದುವ ಲಿಪಿ ಯಾವುದು? ಬ್ರೈಲ್ ಲಿಪಿ. ಕುರುಡರು ಓದುವಂಥ ಲಿಪಿ ಬ್ರೈಲ್ ಲಿಪಿ. ಕಪ್ಪು ವಜ್ರ ಯಾವುದು? ಕಲ್ಲಿದ್ದಲು. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದ PDF ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಡಲಾಗಿದೆ. ಅಲ್ಲಿ ಹೋಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ಈ ಒಂದು ನೋಟ್ಸ್ನ ಒಂದು PDF ಡೌನ್ಲೋಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡ್ರಿ, ಆನಂದ ಮಠ ಬರೆದ ಲೇಖಕರು ಯಾರು? ಬಂಕಿಮ್ ಚಂದ್ರ ಚಟರ್ಜಿ ಸರಿಯಾದ ಉತ್ತರ. ಬ್ರಹ್ಮ ಸಮಾಜದ ಸಂಸ್ಥಾಪಕರು ಯಾರು? ರಾಜಾರಾಮ್ ಮೋಹನ್ ರಾಯ್. ಗೀತಾಂಜಲಿ ಬರೆದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ಮಂಕುತಿಮ್ಮನ ಕಗ್ಗ ಇದು ಯಾರ ಕೃತಿಯಾಗಿದೆ? DVG ಇವರ ಕೃತಿಯಾಗಿದೆ. ಕದಂಬ ವಂಶದ ಸ್ಥಾಪಕರು ಯಾರು? ಮಯೂರವರ್ಮ. ಇದು ಕನ್ನಡದ ಮೊಟ್ಟ ಮೊದಲ ವಂಶ ಯಾವುದಂತ ಕೇಳಿದ್ರೆ ಕದಂಬ ವಂಶ. ಇದನ್ನು ಸ್ಥಾಪಿಸಿದವರು ಮಯೂರ್ ಶರ್ಮಾ. ಇವರ ರಾಜಧಾನಿ ಬನವಾಸಿ. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಉಪಯುಕ್ತಕರ ಶೈಕ್ಷಣಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.